ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತೇನೆ. ಯಾಕೆಂದರೆ ನಿಮ್ಮನ್ನು ಕಾಯುವ, ನನ್ನನ್ನು ಕಾಯುವ ಕರ್ತರು ನಮಗೆ ಸಹಾಯಕರು. ಯೇಸುವಿಗೆ ಸ್ತೋತ್ರ. ಪ್ರೀತಿಯ ದೇವಜನವೇ, ಇವತ್ತಿನ ಒಂದು ಸಂದೇಶ ಎಚ್ಚರಿಕೆಯ ಸಂದೇಶವಾಗಿದೆ. ಯಾಕೆಂದರೆ ನಾವು ಕೆಲವರ ಹೆಸರನ್ನು ಕೇಳುವಾಗ ಅಯ್ಯೋ ಪಾಪ ಅನಿಸುತ್ತದೆ. ಆ ರೀತಿಯಾಗಿ ಅನಿಸುವಂಥ ಒಂದು ಬೈಬಲ್ನ ಒಂದು ವ್ಯಕ್ತಿ ನಾವು ಇವತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ. ಆ ವ್ಯಕ್ತಿ ಯಾರು ಅಂತ ನಿಮಗೆ ಗೊತ್ತೇ ಇದೆ. ಪ್ರಿಯರೇ, ಆತನು ಮಾಡಿದಂಥ ಒಂದು ತೀರ್ಮಾನದಿಂದ, ಬೇಜವಾಬ್ದಾರಿತನದಿಂದ ತನಗೆ ಸಿಗಬೇಕಾದಂಥ ದೊಡ್ಡ ಆಶೀರ್ವಾದವನ್ನು ಕಳೆದುಕೊಂಡ. ತನ್ನ ಶರೀರದ ಇಚ್ಛೆಯಿಂದ, ತನ್ನ ಆಸೆಯಿಂದ ತನಗೆ ಸಿಗಬೇಕಾದದನ್ನು ಕಳೆದುಕೊಂಡ. ಇವತ್ತು ನಮಗೆ ಕೊಡಲ್ಪಟ್ಟಿರುವುದನ್ನು ನಾವು ಕೂಡ ಕಳ್ಕೊಳ್ಳಬಾರದು, ಉಳಿಸಿಕೊಳ್ಳಬೇಕು. ಕಳ್ಕೊಳ್ಳೋದು ತುಂಬ ಸುಲಭ, ಉಳಿಸಿಕೊಳ್ಳೋದು ತುಂಬ ಕಷ್ಟ. ಪ್ರಿಯರೇ, ಬೈಬಲ್ ನಮಗೆ ಎಚ್ಚರಿಕೆ ಕೊಡೋದು ಯಾಕೆಂದರೆ ನಾವು ಆ ವ್ಯಕ್ತಿಗಳಂತೆ ದಾರಿ ತಪ್ಪಿಬಿಡಬಾರದು, ನಮ್ಮನ್ನು ನಾವು ಎಚ್ಚರಿಸಿಕೊಳ್ಬೇಕೆಂಬುದಾಗಿ ಉದಾಹರಣೆ ರೂಪವಾಗಿ ಕೊಡಲ್ಪಟ್ಟಿದೆ. ಹಾಗಾದರೆ ಆ ವ್ಯಕ್ತಿ ಯಾರು, ಏನು ಮಾಡ್ದ ಅಂತ ಸ್ವಲ್ಪ ಕೇಳೋಣ ಬನ್ನಿ. ಇವತ್ತಿನ ಮುಖ್ಯವಾದಂಥ ದೇವರ ವಾಕ್ಯವು ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಅದರ 16 ಮತ್ತು 17ನೇ ವಾಕ್ಯ. ಯಾವ ಜಾರನಾಗಲಿ ಏಸಾವನಂಥ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಆ ಏಸಾವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು. ಹಲ್ಲೆಲೂಯಾ. ಪ್ರಿಯ ದೇವಜನವೇ, ಈ 2 ವಾಕ್ಯಗಳನ್ನು ನೀವು ಓದುವುದಾದರೆ ಸಂಪೂರ್ಣವಾದಂಥ ಚಿತ್ರಣ ಈ ಒಂದು ಏಸಾವನ ಬಗ್ಗೆ ನಮಗೆ ಗೊತ್ತಾಗುತ್ತದೆ. ಹೌದು, ಏಸಾವನು ಅಂತ ಹೇಳಿದಾಗ ಅಯ್ಯೋ ಪಾಪ, ಅವನಿಗೆ ಮೋಸ ಆಯಿತು, ಅಯ್ಯೋ ಅವನು ತಮ್ಮನಿಂದ ಮೋಸ ಮಾಡಲ್ಪಟ್ಟ ಅನ್ನುವಂಥ ರೀತಿಯಲ್ಲಿ ನಾವು ಯೋಚನೆ ಮಾಡುತ್ತೇವೆ. ನಿಮ್ಮೆಲ್ಲರಿಗೂ ಗೊತ್ತು, ಯೋಸೇಫನು ಒಂದು ಒಳ್ಳೆ ಗಟ್ಟಿಮುಟ್ಟಾದ ವ್ಯಕ್ತಿ, ಬಹಳ ಗಟ್ಟಿಮುಟ್ಟಾದ ವ್ಯಕ್ತಿ. ಮಾತ್ರವಲ್ಲದೆ ಬೇಟೆಯಾಡುವುದರಲ್ಲಿ ಕೈ ನಿಪುಣತೆ, ಒಳ್ಳೆ ಬೇಟೆಗಾರ, ಮತ್ತು ಅಡಿಗೆ ಮಾಡೋದರಲ್ಲಿ ಕೂಡ ಒಳ್ಳೆ ನೆಪ್ತ, ಮಾಂಸಾಹಾರಿ ಮಾಡುವುದರಲ್ಲಿ. ಆದರೆ ಇಲ್ಲಿ ತಮ್ಮನು ಕೂಡ ಅಡಿಗೆ ಮಾಡುವುದರಲ್ಲಿ ಒಂದು ಒಳ್ಳೆಯ ಒಂದು ಕಸಬನ್ನು, ಅಂದರೆ ಒಳ್ಳೆಯ ತಲಾಂತು ಇರುವಂಥವನೇ. ಇಲ್ಲಿ ವಿಷಯ ಕತೆ ನಿಮಗೆಲ್ಲ ಗೊತ್ತೇ ಇದೆ, ಅದನ್ನು ಮತ್ತೆ ನಾನು ನಿಮಗೆ ಹೇಳಬೇಕಾಗಿಲ್ಲ. ಆದರೆ ಇವತ್ತು ದೇವರು ನಮಗೆ ಈ ಇಬ್ರಿಯ ಗ್ರಂಥಕರ್ತರ ಮೂಲಕವಾಗಿ 12ನೇ ಅಧ್ಯಾಯದ 16 ಮತ್ತು 17ನೇ ವಾಕ್ಯದಲ್ಲಿ ಏಸಾವನಂಥ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ ಎಂದು ನಮ್ಮನ್ನು ಎಚ್ಚರಪಡಿಸ್ತಾ ಇದೆ. ಉದಾಹರಣೆ ಸಹಿತವಾಗಿ ಏಸಾವನಂಥ ಪ್ರಾಪಂಚಿಕನಾಗಲಿ, ಯಾಕೆ ಪ್ರಾಪಂಚಿಕನು ಎಂದು ಹೇಳುತ್ತಾ ಇದೆ? ನಿಮ್ಮಲ್ಲಿ ಇಂಥವರು ಇರದಂತೆ ಜಾಗ್ರತೆ ವಹಿಸಿರಿ ಅಂತ ಯಾಕೆ ಹೇಳುತ್ತಾ ಇದೆ ಎಂಬುದನ್ನು ಸ್ವಲ್ಪ ವಾಕ್ಯಗಳ ಮೂಲಕವಾಗಿ ನಾವು ಧ್ಯಾನ ಮಾಡಿಕೊಳ್ಳುವಂಥವರು ಆಗಿರೋಣ. ಆ ಏಸಾವನು ಅಲ್ಲಿ ಹೇಳುತ್ತದೆ, ಬೈಬಲ್ ವಾಕ್ಯವೇ ಹೇಳುವಂತೆ ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು. ನಮಗೇನನ್ನಿಸುತ್ತೆ, ಅಯ್ಯೋ ಪಾಪ, ಏಸಾವನು ಯಾಕೋಬನಿಂದ ಮೋಸ ಹೋದ ಅಂತ ಅಂದುಕೊಳ್ಳುತ್ತೇವೆ ಅಲ್ವಾ? ಆದರೆ ನಡೆದ ಘಟನೆ, ಕತೆ ನಿಮಗೇನು ಅಂತ ಗೊತ್ತೇ ಇದೆ. ಆತನು, ನಾವು ನೋಡುತ್ತೇವೆ, ಏಸಾವನು ಬೇಟೆಗೆ ಹೋಗಿರ್ತಾನೆ. ಆದರೆ ಬೇಟೆಗೆ ಹೋಗಿ ಇಲ್ಲ ಏನೋ ಕಸುಬಿಗೆ ಹೋಗಿ ಬಂದಾಗ ಅವನು ತುಂಬ ಆಯಾಸಗೊಂಡಿರುತ್ತಾನೆ. ಅದೇ ಸಮಯದಲ್ಲಿ ಯಾಕೋಬನು ಅಡಿಗೆಯನ್ನು ಮಾಡುತ್ತಾ ಇರುತ್ತಾನೆಂದು ದೇವರ ವಾಕ್ಯ ಹೇಳುತ್ತದೆ. ಸೊ ಈ ಅಡಿಗೆಯನ್ನು ಮಾಡುತ್ತಾ ಅವನು ಸಿದ್ಧಪಡಿಸುತ್ತಾ ಇದ್ದಾಗ ಆ ಏಸಾವನು ತನ್ನ ಹೊಟ್ಟೆ ಹಸಿವನ್ನು ತಡ್ಕೊಳ್ಳೋಕ್ಕಾಗದೆ, ಇಲ್ಲವೇ ತನ್ನ ಕಣ್ಣಿಂದ ಆ ರುಚಿ ಪದಾರ್ಥವನ್ನು, ಕೆಂಪಾದ ಪದಾರ್ಥವನ್ನು ನೋಡಿದ್ದರಿಂದಲೂ ಸಹಿಸಲಿಕ್ಕೆ ಆಗಲಿಲ್ಲ. ಅನೇಕ ಸಾರಿ ಇವತ್ತು ಶರೀರದ ಆಶೆ, ನೇತ್ರಾಶೆ, ಬದುಕು ಬಾಳಿನ ಡಂಬ ಅಂತ ಬೈಬಲ್ ಏನು ಹೇಳುತ್ತೋ ಅದು ನಿಜವಾಗಿಯೂ ಸತ್ಯವಾದಂಥ ಮಾತು. ನಾವು ಎಲ್ಲಿ ಆತ್ಮೀಕವಾದದ್ದನ್ನು ಆಹಾರಕ್ಕೋಸ್ಕರವಾಗಿ ಬಿಟ್ಬಿಡ್ತೀವೋ ಅನಿಸುತ್ತದೆ. ಕೆಲವು ಸಾರಿ ತಿನ್ನುವುದು, ಕುಡಿಯುವುದು, ಮಜಾ ಮಾಡುವುದನ್ನು ನೋಡುತ್ತೇವೆ ಹೊರತು, ಮನುಷ್ಯರ ಬಗ್ಗೆ ಹೇಳ್ತಾ ಇರೋದು ಆತ್ಮಿಕವಾದದ್ದು ಆಮೇಲೆ, ಶರೀರ ಮೊದಲು ಅಂತ ನಾವು ಅಂದುಕೊಳ್ಳುತ್ತೇವೆ. ಶರೀರವು ನಮ್ಮ ಹಿಡಿತದಲ್ಲಿರಬೇಕೇ ಹೊರತು ನಾವು ಶರೀರದಲ್ಲಿ ಹಿಡಿತದಲ್ಲಿರಬಾರ್ದು.
ಶರೀರದ ಹಿಡಿತದಲ್ಲಿ ನಾವಿದ್ದರೆ ಪಾಪ ಮಾಡಲಿಕ್ಕೆ ಅಧಿಕವಾದಂಥ ಆಸ್ಪದ ಉಂಟಾಗುತ್ತದೆ. ಆದರೆ ಶರೀರವನ್ನು ನಾವು ನಮ್ಮ ಕಂಟ್ರೋಲಲ್ಲಿ ಇಡಬೇಕು, ಆಗ ಅದು ಸರಿ ಹೋಗ್ತದೆ. ಇಲ್ಲಿ ನಾವು ನೋಡುವಾಗ ಆದಿಕಾಂಡ ನೀವು 25ನೇ ಅಧ್ಯಾಯ 30ರಿಂದ 33 ವಚನಗಳನ್ನು ನೀವು ನೋಡಿದ್ರೆ ಅವನು ಹೇಳುತ್ತಾನೆ, ನಾನು ದಣಿದು ಬಂದಿದ್ದೇನೆ, ಬಹುದಣಿದು ಬಂದಿದ್ದೇನೆ. ಸರಿ, ಬಹುದಣಿ ಬಂದಿದ್ದಾನೆ, ಎಕ್ಸೈಟ್ಮೆಂಟಲ್ಲಿ ಯಾಕೆ ಮಾತಾಡಬೇಕು? ಪಾಪ ದಣಿದು ಬಂದಿದ್ದೇನೆ, ಏನೋ ಸ್ವಲ್ಪ ಕೊಡಪ್ಪ ಅನ್ಬೋದಾಗಿತ್ತಲ್ವ. ಆದರೆ ಅವನ ಒಂದು ಡಿಸ್ಕಷನ್, ಬಾರ್ಗೇನ್ ಹೇಗಿದೆ ಗೊತ್ತಾ, ಆರ್ಗ್ಯೂ ಮಾಡೋದು ಹೇಗಿದೆ ಗೊತ್ತಾ? ಅಯ್ಯೋ, ನಾನು ದಣಿದು ಬಂದಿದ್ದೇನಪ್ಪ, ಆ ಕೆಂಪಾದ ರುಚಿ ಪದಾರ್ಥವನ್ನು ಈಗಲೇ ತಿನ್ನುವುದಕ್ಕೆ ಕೊಡು. ಅಂದರೆ ಒಂಥರ ಫೋರ್ಸ್ ಮಾಡ್ತಾ ಇದ್ದಾನೆ, ಈಗಲೇ ತಿನ್ನೋದಕ್ಕೆ ಕೊಡಪ್ಪ ಎಂದು ಹೇಳಿದನು. ಈ ಸಂಗತಿಯಿಂದ ಅವನಿಗೆ ಏದೋಮ್ ಎಂದು ಹೆಸರಾಯಿತಂತೆ. ನೋಡ್ರಿ, ಅಲ್ಲಿಂದನೇ ಸ್ಟಾರ್ಟ್ ಆಯಿತು. ಪ್ರಿಯ ದೇವಜನವೇ, ಕೆಲವು ಸಾರಿ ಒಂದೊಂದು ತೀರ್ಮಾನ ನಮ್ಮ ಜೀವಿತಗಳನ್ನು ಬದಲಾಯಿಸುತ್ತದೆ. ಒಳ್ಳೆಯ ತೀರ್ಮಾನ ನಿಮ್ಮ ಜೀವಿತವನ್ನು ಕಟ್ಟಿದರೆ, ಕೆಟ್ಟ ತೀರ್ಮಾನ ನಿಮ್ಮ ಜೀವಿತವನ್ನು ಹಾಳು ಮಾಡ್ತದೆ. ನಿಮ್ಮ ಮಕ್ಕಳು ತೆಗೆದುಕೊಳ್ಳುವ ತೀರ್ಮಾನ, ನಿಮ್ಮ ಮನೆಯವರು ತೆಗೆದುಕೊಳ್ಳುವ ಒಂದು ತೀರ್ಮಾನ ಕುಟುಂಬ ಜೀವಿತವನ್ನೇ ಹಾಳು ಮಾಡ್ತದೆ. ಕುಟುಂಬ ಎಷ್ಟೋ ಸಮಾಧಾನವಾಗಿ, ಶಾಂತಿಯಾಗಿ, ಆಶೀರ್ವಾದಕರವಾಗಿ ಹೋಗ್ತಾ ಇರ್ತದೆ. ಯಾವುದೋ ಒಂದು ವ್ಯಕ್ತಿ ಮಾಡುವ ತಪ್ಪಿನಿಂದ, ತೆಗೆದುಕೊಳ್ಳುವ ತೀರ್ಮಾನದಿಂದ ಆ ಕುಟುಂಬವು ನಾಶವಾಗ್ತದೆ. ಹೌದಾ? ನಿಜನಾ? ಸರಿಯಾದ ಮಾತು. ಒಬ್ಬ ವ್ಯಕ್ತಿ ಒಂದು ಕುಡುಕ ಒಂದು ಕುಟುಂಬದಲ್ಲಿದ್ದರೆ ಆ ಕುಟುಂಬ ಕ್ಲೋಸ್. ಯಾಕೆಂದರೆ ಕುಟುಂಬದಲ್ಲಿ ಎಷ್ಟೇ ಜನ ಗಳಿಸಲಿ, ಆ ಒಬ್ಬನು ನಾಶ ಮಾಡಲಿಕ್ಕಾಗಿರ್ತಾನೆ ಅಲ್ವಾ? ಎಷ್ಟೋ ಜನ ಮರ್ಯಾದೆಯನ್ನು ಉಳಿಸಿಕೊಂಡು ಬಂದಿರುತ್ತಾರೆ, ಆದರೆ ಒಬ್ಬ ವ್ಯಕ್ತಿ ಆ ಕುಟುಂಬದ ಗೌರವವನ್ನು ಹಾಳು ಮಾಡ್ತಾನೆ ಅಲ್ವಾ? ನೋಡಿ, ಹೀಗೆ ಒಬ್ಬರು ಯಾರೋ ಒಬ್ಬರು ಮಾಡಿದ ಕೃತ್ಯ ಆ ಒಂದು ಜನಾಂಗಕ್ಕೆ, ಆ ಕುಟುಂಬಕ್ಕೆ ಏನಾಗುತ್ತೆ, ಒಂದು ನಷ್ಟವಾಗಿ ಪರಿಣಾಮ ಆಗ್ತದೆ. ಈ ಒಂದು ಇವನೇನು ಮಾಡ್ತಾನೆ, ಯಾಕೋಬನು ಅವನಿಗೆ ನಿನಗೆ ಯಾಕೆ ಕೊಡಬೇಕು ಅಂದಾಗ, ನೀನು ದೊಡ್ಡವನಲ್ವಾ, ನಿನಗೆ ಯಾಕೆ ನಾನು ಕೊಡಬೇಕು, ಇರು ಅಂತ ಹೇಳಿದಾಗ ಒಂದು ವೇಳೆ ಹೇಳಿರ್ಬೋದು, ಅಯ್ಯೋ ಏನಪ್ಪ ದೊಡ್ಡಸ್ತಿಕೆತನ ಇಟ್ಟುಕೊಂಡು, ಚೊಚ್ಚಲತನ ಇಟ್ಕೊಂಡು ಏನು ಮಾಡ್ತೀಯಾ? ಹೌದಾ, ಹಾಗಾದರೆ ನೀನು ಚೊಚ್ಚಲತನವನ್ನು ಅಕ್ಕನ ನನಗೆ ಮಾರಿಬಿಡು ಅಂತಾನೆ. ಅವಾಗ ಅವನೇನು ಮಾಡ್ತಾನೆ, ಆಗಲಿ, ನಾನು ನನ್ನಂಥ ಸಾಯುವವನಿಗೆ ಚೊಚ್ಚಲತನದಿಂದ ಪ್ರಯೋಜನವೇನು ಅಂದನು. ಸಾಯ್ತಾ ಇದ್ದಾನ? ಒಂದೊತ್ತು ಊಟ ಇಲ್ಲ ಅಂದರೆ, ಉಪವಾಸ ಪ್ರಾರ್ಥನೆ ಮಾಡಿದರೆ, ಒಂದು ವೇಳೆ ದೇವರಿಗಾಗಿ ಸುಮ್ಮನೆ ಇದ್ದರೆ ನಾವು ಸತ್ತೋಗ್ತೀವ? ಮನೆಯಲ್ಲಿ ಜಗಳ ಮಾಡಿ, ಮನೆಗಳಲ್ಲಿ ಕೋಪ ಮಾಡಿಕೊಂಡು, ಸಮಸ್ಯೆ ಆದಾಗ, ನೋವಾದಾಗ, ರೋಗ ಬಂದಾಗ ಎಷ್ಟು ಸಾರಿ ನಾವು ಉಪವಾಸ ಮಾಡ್ತೇವಲ್ವ? ಆದರೆ ಕೆಲವು ಸಾರಿ ಸುಮ್ಮನೆ ಉಪವಾಸ ಮಾಡುವಾಗ ಆಗಲ್ಲ, ಊಟವನ್ನು ಬಿಟ್ಟಿರುತ್ತೇವೆ, ಆದರೆ ಉಪವಾಸ ಅನ್ನುವಾಗ ಶೋಧನೆ ಬರ್ತದೆ. ನೋಡಿ, ಇವನಿಗೆ ಹೊಟ್ಟೆ ಹಸಿತಾ ಇದೆ, ಬಹು ದಣಿದು ಬಂದಿದ್ದಾನೆ ನಿಜ, ಆದರೆ ಸಾಯುವಂತೆ ಇರಲಿಲ್ಲ. ಆದರೆ ಅವರ ಮಾತುಗಳು ಬಹಳ ಎಚ್ಚರವಾಗಿರಬೇಕು. ನನ್ನಂಥ ಸಾಯುವವನಿಗೆ ಚೊಚ್ಚಲತನದಿಂದ ಏನು ಪ್ರಯೋಜನ ಅಂತ ಹೇಳಿದಾಗ ಯಾಕೋಬನು ಹೇಳಿದಾನೆ, ಹೌದಾ, ಹಾಗಾದರೆ ಪ್ರಮಾಣ ಮಾಡು. ಆ ಕಾಲದಲ್ಲಿ ಪ್ರಮಾಣ ಮಾಡಿದರೆ ಅವರು ಒಪ್ಕೊಂಡು ಹಾಗೆ ಕೈ ಮೇಲೆ ಕೈ ಹಾಕಿ ಮಾಡ್ತಾರೆ, ಪ್ರಮಾಣ ಮಾಡು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಏಸಾವನು ಪ್ರಮಾಣ ಮಾಡಿ ಅವನಿಗೆ ತನ್ನ ಚೊಚ್ಚಲತನವನ್ನು, ಅಕ್ಕನ್ನು ಕೊಟ್ಟುಬಿಟ್ಟನು. ಪ್ರೇರೆ, ಅದರಿಂದ ಎಷ್ಟು ಅವನಿಗೆ ನೋವಾಯಿತು ಅಂತ ಹೇಳಿದ್ರೆ, ಇಬ್ರಿಯ ಗ್ರಂಥಕರ್ತನು ಅದನ್ನು ವಿವರಿಸಿ ಹೇಳ್ತಾ ಇದ್ದಾನೆ. ಒಂದು ಊಟಕ್ಕೋಸ್ಕರವಾಗಿ ತನ್ನ ಚೊಚ್ಚಲತನವ ಅಕ್ಕನ್ನು ಕೊಟ್ಟುಬಿಟ್ಟನು. ಅನಂತರದಲ್ಲಿ ಎಲ್ಲಿ ಹೇಳುತ್ತದೆ, ಅನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರೂ. ಅದೇನೋ ಒಂದು ಗಾದೆ ಮಾತು ಹೇಳ್ತಾರೆ. ಏನು ಗಾದೆ ಮಾತು ಗೊತ್ತಾ? ಆನೆಗೋದ ಮರ್ಯಾದೆ ಅಡಿಕೆಗೋದ ಮರ್ಯಾದೆ ಆನೆ ಕೊಟ್ಟರೂ ಬರಲ್ಲ. ಸರಿ ಅಲ್ವಾ? ಆ ಗಾದೆ ಮಾತೇನು? ಅಡಿಕೆಗೆ ಹೋದ, ಅಡಿಕೆ ಅಂದರೆ ನೀವು ಗೊತ್ತಾ, ಎಲೆ ಅಡಿಕೆ ಹಾಕ್ತಾರೆ, ಒಂದು ಸ್ವಲ್ಪ ಅಡಿಕೆ ಇರ್ತದೆ, ಆ ಅಡಿಕೆಗೆ ಹೋದ ಮರ್ಯಾದೆ ಆನೆ ಕೊಟ್ಟರೂ ಮತ್ತೆ ಬರಲ್ಲ ಅಂತ. ಒಂದು ಸಾರಿ ನಾವು ಕಳ್ಕೊಂಡ್ರೆ ಅದನ್ನು ಮತ್ತೆ ಪಡ್ಕೊಳ್ಳುವುದು ತುಂಬ ತುಂಬ ಕಷ್ಟ. ಇವತ್ತು ಅದಕ್ಕೆ ಯವನಸ್ಥರು ಎಚ್ಚರವಾಗಿರಬೇಕು, ಮನೆಯವರು ಎಚ್ಚರವಾಗಿರಬೇಕು, ಸ್ತ್ರೀಯರು ನೋಡುವ ವಿಚಾರ, ತೀರ್ಮಾನಿಸುವ ವಿಚಾರ ಎಚ್ಚರವಾಗಿರಬೇಕು. ಯಾರು ಎಲ್ಲಿ ಹೇಗೆ ನಿಮ್ಮನ್ನು ಮರಳು ಮಾಡುತ್ತಾರೋ, ಪಾಪಕ್ಕೆ ಪ್ರಚೋದಿಸುತ್ತಾರೋ ಗೊತ್ತಿಲ್ಲ. ಆದರೆ ನಾವು ಎಚ್ಚರಿಕೆಯಿಂದಿರಬೇಕಾದದ್ದು ಬಹಳ ಬಹಳ ಅವಶ್ಯಕ. ಇಲ್ಲಿ ಹೇಳುತ್ತದೆ, ಏಸಾವನಂತೆ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆ ವಹಿಸಿರಿ ಅಂತ ಹೇಳ್ತಾ ಇದೆ. ಆ ಮಾತು ಅಷ್ಟು ಅವನು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡ್ರೂ ನಡೆದದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ಬಲ್ಲಿರಿ. ನೋಡಿದ್ರ, ನಿರಾಕರಿಸಲ್ಪಟ್ಟನು. ಚೊಚ್ಚಲತನ ಹೋಯಿತು, ಆಶೀರ್ವಾದ ಹೋಯಿತು, ಕಣ್ಣೀರು ಸುರಿಸ್ತಾ ಬೇಡಿಕೊಳ್ತಾ ಇದ್ದಾನೆ.
ಇನ್ನೊಂದು ಮಾತು ಹೇಳ್ತಾರೆ, ಗಾದೆ ಮಾತು, ಬಿಟ್ಟ ಬಿಲ್ಲು ಆಡಿದ ಮಾತು ತಿರುಗಿ ಬರಲ್ಲ ಅಂತ ಹೇಳ್ತಾರೆ. ಹೌದಲ್ಲ? ಬಿಲ್ಲು ಬಿಟ್ಟರೆ ಹೋಗಿದ ಮೇಲೆ ತಿರುಗಿ ವಾಪಸ್ ಬಾ ಅಂದರೆ ಅದು ಬರುತ್ತಾ? ಬರಲ್ಲ. ಸಿನಿಮಾ ಅಲ್ಲ ಹಿಂತಿರುಗಿ ಬರಲಿಕ್ಕೆ, ಮ್ಯಾಜಿಕ್ ಅಲ್ಲ, ಅದು ಹಿಂತಿರುಗಿ ಬರೋದಿಲ್ಲ. ನಾವು ಆಡಿದ ಮಾತು ಕೂಡ ಅಯ್ಯೋ ಇಲ್ಲಿಲ್ಲ, ಅಯ್ಯೋ ನಾನು ಅಂದಿಲ್ಲ. ಕೆಲವು ಸಾರಿ ಕೆಲವರು ನಮ್ಮನ್ನು ನೋಯಿಸುವ ಮಾತುಗಳು ಅಂದುಬಿಡ್ತಾರೆ ದಿಢೀರ್ನೆ. ಆಮೇಲೆ ಇಲ್ಲ ನಾನು ಹಂಗಲ್ಲ ಅಂದಿದ್ದು, ಇಲ್ಲ ನೀನೇ ಅಂದ್ಕೋಬೇಡ, ಏನೋ ಬಾಯಿ ತಪ್ಪಿ ಅಂದ್ಬಿಟ್ಟೆ ಅಂತಾರೆ. ಆಡಿದ್ದಾಯ್ತಲ್ಲ, ಹೃದಯದಲ್ಲಿರೋದೇ ಬಾಯಲ್ಲಿ ಬರುತ್ತೆ. ಆ ಬಾಯಿ ಬರೋ ಆ ರೀತಿ ಆಗೋಯ್ತು. ಆದರೆ ಪ್ರಿಯರೇ, ದೇವರು ಕರುಣೆ ಉಳ್ಳವನು. ಆದರೆ ನಾವು ಅಲ್ಲಿ ಗಮನಿಸ್ತೇವೆ, ದೇವರು ಮತ್ತೆ ಏಸಾವನನ್ನು ಕೂಡ ಉಳಿದ ತಂದೆ ಹತ್ರ ಹೋಗ್ಬಿಟ್ಟು ಕೇಳ್ತಾನೆ ಇಸಾಕನ ಹತ್ರ, ಅಪ್ಪ ಏನಾದರೂ ಉಳಿದಿದ್ದ ಆಶೀರ್ವಾದ ಇದ್ದರೆ ಕೊಡಪ್ಪ ಅಂತ ಕೇಳ್ಕೊಳ್ತಾನೆ. ನಾವು ಹಾಗೆ ಅಲ್ವಾ? ಕೆಲವು ಸಾರಿ ಮಾಡಿದ ತಪ್ಪಿಗೆ ದೇವರ ಬಳಿಯಲ್ಲಿ ಮತ್ತೆ ಪಶ್ಚಾತ್ತಾಪ ಪಟ್ಟು ಹಿಂತಿರುಗಿ ಬಂದರೆ, ಈಗ ನಮಗೆ ಆಗ ಅವನಿಗೆ ಅವಕಾಶ ಇರಲಿಲ್ಲ, ಒಂದು ಸಾರಿ ಮುಗಿದೋಯ್ತು. ಆದರೆ ಈಗ ಕನಿಷ್ಠ ನಾವು ನಷ್ಟ ಹೊಂದಿದ ಮೇಲಾದರೂ ತಿರುಗಿ ನಮ್ಮನ್ನು ಆಶೀರ್ವದಿಸಪ್ಪ ಅಂತ ಕೇಳಿದ್ರೆ ಖಂಡಿತ ಆಶೀರ್ವದಿಸಲ್ಪಡ್ತಾರೆ. ನೀವು ಆದಿಕಾಂಡ 36ನೇ ಅಧ್ಯಾಯದಲ್ಲಿ 6-7ನೇ ವಚನ ನೀವು ಓದಿದ್ರೆ, ಏಸಾವನು ಕೂಡ ತನ್ನ ಗಂಡು ಹೆಣ್ಣು ಮಕ್ಕಳನ್ನು, ತನ್ನ ಮನೆಗೆ ಸೇರಿದ ಸೇವಕರೆಲ್ಲರನ್ನು, ತನಗಿದ್ದ ಎಲ್ಲ ಪಶುಗಳ ಹಿಂಡುಗಳನ್ನು, ತಾನು ಕಾನಾನ್ ದೇಶದಲ್ಲಿ ಇದ್ದಂಥ ಸಂಪಾದಿಸಿದ್ದ ಎಲ್ಲ ಆಸ್ತಿಯನ್ನು ತೆಗೆದುಕೊಂಡು ತನ್ನ ತಮ್ಮನಾದ ಯಾಕೋಬನ ಬಳಿಯಿಂದ ಪರದೇಶಕ್ಕೆ ಹೊರಟು ಹೋದನು. ಯಾಕೆಂದರೆ ಅವರ ಸಂಪತ್ತು ಹೆಚ್ಚಿದ್ದರಿಂದ, ಅವರಿಬ್ಬರು ಒಂದೇ ಸ್ಥಳದಲ್ಲಿರುವುದಕ್ಕೆ ಅನುಕೂಲವಿರಲಿಲ್ಲ. ಅವರ ಪಶುಗಳು ಬಹಳವಾಗಿದ್ದರಿಂದ ಅವರು ಪ್ರವಾಸವಾಗಿದ್ದ ದೇಶವು ಅವರಿಗೆ ಸಾಲದೆ ಹೋಯಿತು. ಅವರ ಅಂತ ಹೇಳ್ತಾ ಇದೆ. ಕೇವಲ ಯಾಕೋಬನಲ್ಲ, ಏಸಾವನು ಕೂಡ ಆಶೀರ್ವದಿಸಲ್ಪಟ್ಟನು. ಆದರೆ ತಾನು ಕಳ್ಕೊಂಡಿದ್ದದ್ದು ಬಹುದೊಡ್ಡ ಆಶೀರ್ವಾದ, ತನಗೆ ಬರಬೇಕಾದ ಆಶೀರ್ವಾದ, ತನ್ನ ಆಶೀರ್ವಾದ. ಇವತ್ತು ನನ್ನ ಪ್ರಿಯ ದೇವಜನವೇ, ದೇವರು ನಿಮಗೂ ನನಗೂ ಒಂದು ಮಾತು ಹೇಳ್ತಾ ಇದ್ದಾರೆ. ದೇವಜನವೇ, ನಿಮಗೂ ಕೂಡ ಅದೇ ರೀತಿಯಲ್ಲಿ ನಿಮಗೆ ಬಾಧ್ಯರಾಗುವಂಥ, ಆಶೀರ್ವದಿಸಲ್ಪಡುವಂಥ, ನೀವೇನು ಮಾಡಿದ್ರೆ ಆಕ್ರಮಿಸುವಂಥ, ಹೆಚ್ಚುವಂಥ ಆಶೀರ್ವಾದ ನಾನು ಕೊಟ್ಟಿದ್ದೇನೆ. ಪ್ರತ್ಯೇಕವಾಗಿ ಆತ್ಮೀಕ ಆಶೀರ್ವಾದ. ಹಲ್ಲೆಲೂಯಾ. ಅದನ್ನು ನಾವು ಹೊಂದಿಕೊಂಡಿದ್ದೇವೆ, ಆದರೆ ಅದನ್ನು ಕಳ್ಕೊಳ್ಬೇಡ್ರಿ ಅಂತ ದೇವರ ವಾಕ್ಯ ಎಚ್ಚರಿಸ್ತಾ ಇದೆ. ನೀವು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 29ನೇ ವಚನದಲ್ಲಿ, ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ. ಅಬ್ರಹಾಮನ ವಂಶದಲ್ಲಿ ನಾವು ಹುಟ್ಟದೆ ಹೋದರೂ ಕ್ರಿಸ್ತನಲ್ಲಿ ನಾವು ಅಬ್ರಹಾಮನ ವಂಶಕ್ಕೆ ಕನೆಕ್ಟ್ ಆಗಿದ್ದೀವಿ. ಈಗ ನಾವು ಯೇಸುವನ್ನು ನಂಬುವುದರಿಂದ, ಯೇಸು ಕ್ರಿಸ್ತರ ಅಬ್ರಹಾಮನ ವಂಶಕ್ಕೆ ಕನೆಕ್ಟ್ ಆಗಿರೋದ್ರಿಂದ ನಾವು ಅಬ್ರಹಾಮನ ವಂಶಕ್ಕೆ ಬರುತ್ತೇವೆ. ನಾವು ದತ್ತು ಪುತ್ರಿಯರಿದ್ದ ಹಾಗೆ ಯೋಹಾನ 1:12 ಹೇಳಿದ ಹಾಗೆ, ಯಾರ್ಯಾರು ಆತನನ್ನು ಅಂಗೀಕರಿಸ್ತಾರೋ, ಆತನ ಹೆಸರಲ್ಲಿ ನಂಬಿಕೆ ಇಡುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟರು ಅಂತ ನಾವು ಬಾಧ್ಯರಾಗಿದ್ದೇವೆ. ಆದರೂ ಕೂಡ ಸೈತಾನನು ನಾವು ಏಸಾವನನ್ನು ಹೇಗೆ ಅದು ಒಂದು ಮರಳಾಯಿತು, ಅದೇ ರೀತಿ ನಾವು ಕೂಡ ಯೇಸುವಿನ ಮಕ್ಕಳಾಗಬಾರ್ದು, ನಾವು ಬಾಧ್ಯರಾಗಬಾರದು, ಆಶೀರ್ವದಿಸಲ್ಪಡಬಾರದು ಅಂತ ಸೈತಾನನು ಕಾಯುತ್ತಾ ಇರುತ್ತಾನೆ, ಅವಕಾಶಕ್ಕಾಗಿ ಕಾಯುತ್ತಾ ಇರುತ್ತಾನೆ. ಆದರೂ ನಾವು ಎಚ್ಚರಿಕೆಯಿಂದಿರಬೇಕಾ? ಯಾಕೆಂದರೆ ದುಷ್ಟನಾದ ಸೈತಾನನು ನಮ್ಮನ್ನು ಹಾಳು ಮಾಡಲಿಕ್ಕೆ, ನಮ್ಮ ಹತ್ರ ಇರುವಂಥ ಈ ಒಂದು ಬಾಧ್ಯತೆಯನ್ನು, ಚೊಚ್ಚಲತನವನ್ನು, ದೇವರ ಮಕ್ಕಳಾಗಿರುವುದನ್ನು ಕಿತ್ತುಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಯಾವುದೋ ಒಂದಕ್ಕಾಗಿ ಹೆಣ್ಣಿನ ಆಸೆ, ಹೊನ್ನಿನ ಆಸೆ, ಮಣ್ಣಿನ ಆಸೆ, ಒಂದು ವೇಳೆ ಯಾವುದೇ ಶರೀರದ ಆಸೆ, ಲೋಕದ ಆಸೆ, ನೇತ್ರಾಶೆ, ಯಾವುದೋ ಒಂದನ್ನು ತೋರಿಸಿ ನಮ್ಮನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ದುಡುಕಬಾರದು, ಜಾಗರೂಕತೆ ಇರಬೇಕೆಂದು, ಪ್ರಾಪಂಚಿಕವಾಗಿರಬಾರದೆಂದು ದೇವರ ವಾಕ್ಯ ನಮಗೆ ಹೇಳುತ್ತಾ ಇದೆ. ನೀವು ಏಸಾವನಂತೆ ಪ್ರಾಪಂಚಿಕನಾಗೇ ಆಗಲಿ, ನಿಮ್ಮಲ್ಲಿ ಯಾರೂ ಇರದಂತೆ ಜಾಗರೂಕತೆಯಿಂದ ನೀವು ನೋಡಿಕೊಳ್ಳ್ರಿ ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8:16-17 ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗಿರುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗಿರುವೆವು. ನೋಡಿ, ಈಗ ನಾವು ಪವಿತ್ರಾತ್ಮನೇ ನಮಗೆ ಸಾಕ್ಷಿ ಹೇಳ್ತಾ ಇದ್ದಾನೆ. ನಾವು ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ನಾವು
ಯೇಸುವಿನಲ್ಲಿ ಕ್ರಿಸ್ತನಲ್ಲಿ ನಾವು ಬಾಧ್ಯರಾಗಿದ್ದೇವೆ ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ. ಅದನ್ನು ನಾವು ಕಳಕೊಳ್ಳಬಾರದು ಎಂದು ದೇವರು ಜಾಗರೂಕತೆ ನಮಗೆ ತೋರಿಸ್ತಾ ಇದ್ದಾರೆ. ಶರೀರಾಶೆ, ತಿನ್ನುವುದು, ಕುಡಿಯುವುದು, ಮಜಾ ಮಾಡುವುದು, ಲೋಕದ ಯಾವ ಕೃತ್ಯಗಳಲ್ಲಿ ನೀವು ತೊಡಗಬೇಡ್ರಿ ಎಂದು ದೇವರ ವಾಕ್ಯ ನಮಗೆ ಎಚ್ಚರಪಡಿಸ್ತಾ ಇದೆ. ಯಾಕೋಬನ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 5ನೇ ವಚನದಲ್ಲಿ, ನನ್ನ ಪ್ರಿಯ ಸಹೋದರರೇ ಕೇಳಿರಿ, ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಅವರ ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿಯೂ ಇರಬೇಕೆಂದು ನೇಮಿಸಲಿಲ್ಲವೋ? ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಬೇಕೆಂದು ನೇಮಿಸಲಿಲ್ಲವೋ? ಇವತ್ತು ನಮ್ಮನ್ನು ದೇವರು ನಂಬಿಕೆಯಲ್ಲಿ ತನ್ನ ರಾಜ್ಯಕ್ಕೆ ಬಾಧ್ಯರನ್ನಾಗಿ ವಾಗ್ದಾನ ಮಾಡಿದ ದೇವರಾಗಿದ್ದಾನೆ. ನಂಬಿಕೆಯಿಂದ ನಮಗೆ ಸಿಕ್ಕಿರುವುದಿದು ವಾರಸತ್ವದಿಂದಲ್ಲ. ಅಂದರೆ ನಮ್ಮ ತಂದೆ ತಾಯಿಗಳಿಂದ ಬರಲಿಲ್ಲ, ಕ್ರಿಸ್ತನೆಂಬ ವಾರಸತ್ವದಿಂದ ನಮಗೆ ಇದು ಸಿಕ್ಕಿದೆ. ಪೇತ್ರನು ತನ್ನ ಮೊದಲ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 5ನೇ ವಚನದಲ್ಲಿ, ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತಲಬಲದಿಂದ ಕಾಯುತ್ತಾನೆ. ನಮಗೆ ಆ ರಕ್ಷಣೆಯು, ಆ ಆಶೀರ್ವಾದವು ಸಿಗಬೇಕೆಂದು ನಮಗೆ ದೇವರೇನು ಮಾಡ್ತಾನೆ, ನಮ್ಮನ್ನು ಕಾಯುತ್ತಿದ್ದಾನೆಂದು, ಸಹಾಯ ಮಾಡುತ್ತಿದ್ದಾನೆಂದು, ವಾಕ್ಯಗಳಿಂದ ನಮ್ಮನ್ನು ಎಚ್ಚರಿಸುತ್ತಿದ್ದಾನೆಂದು ನಾವು ನೋಡುತ್ತೇವೆ. ಪ್ರೀತಿ ದೇವಜನವೇ, ಏಸಾವನಂತೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ತಪ್ಪು ತೀರ್ಮಾನ ಮಾಡಿ ಅವರು ಹೊಂದಿಕೊಂಡ್ರೆ ನೀವು ಕೇಳ್ಬೋದು, ಅಯ್ಯೋ ಅವರು ಮಾಡಿದ ತಪ್ಪಿಗೆ ನಮಗೆ ಯಾಕೆ ಶಿಕ್ಷೆ? ಒಂದು ವೇಳೆ ಅವರ ಆಶೀರ್ವಾದದ ಇದ್ದಿದ್ದರೆ, ನಿಮಗೆ ಒಂದು ವೇಳೆ ನಿಮ್ಮ ತಂದೆ ಹೆಚ್ಚು ಆಸ್ತಿ ಇದ್ದಿದ್ರೆ, ನನಗೆ ಬೇಡ, ನಮ್ಮ ತಂದೆ ಆಸ್ತಿ ಬೇಡ, ನನಗೆ ಅದರಿಂದ ಪಾಪ ಬರುತ್ತೆ ಅಂತ ಇದ್ರೆ, ಹಾಗೆ ತಂದೆ ತಪ್ಪು ಮಾಡಿದರೆ ಅವರ ಶಿಕ್ಷೆ ಕೂಡ ನಮಗೆ ಬರ್ತದೆ ಅಲ್ವಾ? ಇಲ್ಲ ಶಿಕ್ಷೆ ಬೇಡ, ನನಗೆ ಆಶೀರ್ವಾದ ಮಾತ್ರ ಬೇಕು ಅಂತ ನಾವು ಕೇಳೋಕ್ಕೆ ಆಗೋದಿಲ್ಲ. ಪ್ರಿಯರೇ, ಹೀಗಾದರೆ ನಾವೇನು ಮಾಡಬೇಕು? ಹೇಗೆ ಜಾಗೃತರಾಗಿರಬೇಕು? ಒಂದು ಉದಾಹರಣೆಯನ್ನು ನಾನು ನಿಮಗೆ ಹೇಳಿ ಮುಗಿಸುತ್ತೇನೆ. ನಿಮಗೆಲ್ಲರಿಗೂ ಮೋಶೆಯ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಮೋಶೆ ಭಕ್ತನು ಕೂಡ ಅಲ್ಲಿ ನಾವು ನೋಡುತ್ತೇವೆ, ಫರೋಹನಲ್ಲಿ, ಐಗುಪ್ತದಲ್ಲಿ ಬಹಳ ಸಕಲಾತಿ ಐಶ್ವರ್ಯಗಳು ಇದ್ದುವು. ಆದರೆ ಏನಂತ ಹೇಳುತ್ತದೆ ದೇವರ ವಾಕ್ಯ? ಏನು ಹೇಳುತ್ತದೆ? ಮೋಶೆ ಅಲ್ಲಿಯ ಎಲ್ಲ ಸೌಭಾಗ್ಯಗಳನ್ನು, ಐಷಾರಾಮಿ ಜೀವಿತಗಳನ್ನು ದೇವರಿಗಾಗಿ ತ್ಯಾಗ ಮಾಡಿದನು ಅಂತ ಹೇಳ್ತಾ ಇದೆ. ದೇವರಿಗಾಗಿ, ನಂಬಿಕೆಗಾಗಿ ತ್ಯಾಗ ಮಾಡಿದನು. ಇವತ್ತು ನೋಡ್ರಿ, ಯಾರು ತ್ಯಾಗ ಮಾಡ್ತಾರೋ ಅವರು ಆಶೀರ್ವದಿಸಲ್ಪಡ್ತಾರೆ. ಮೋಶೆಯು ತಾನು ಹೇಗಿರಬೇಕೆಂದು ಹೇಳುತ್ತಾರೆ. ನೀವು ವಾಕ್ಯವನ್ನು ಓದಿರಬೇಕಾದ್ರೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಇಬ್ರಿಯ ಗ್ರಂಥಕರ್ತನು 11ನೇ ಅಧ್ಯಾಯ 25-26ರಲ್ಲಿ, ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡನು. ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಏಸಾವನು ಬರುವ ಪ್ರತಿಫಲವನ್ನು ನೋಡಲಿಲ್ಲ, ಬೇಜವಾಬ್ದಾರಿ ತೋರಿಸಿದ, ಜಾಗರೂಕತೆಯಾಗಿರಲಿಲ್ಲ. ಆದರೆ ಮೋಶೆ ತನಗೆ ಬರುತ್ತದೆ ಅಂತ ಗೊತ್ತಿತ್ತು, ಅದನ್ನು ತಿರಸ್ಕರಿಸಿದ. ಅಲ್ಲೇ ಇದ್ದು ಹೇಗಾದರೂ ಆಗಲಿ, ನಾನು ರಾಜ ಆದರೆ ಸಾಕು ಅನ್ನೋ ಆಗಿದ್ದಿದ್ರೆ, ದೇವರನ್ನ ಪ್ರೀತಿಸಿ ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಎಂದು ಎಣಿಸಿದನು. ಇವತ್ತು ನನ್ನ ಪ್ರಿಯ ದೇವಜನವೇ, ನಾವು ಮನುಷ್ಯರು ಏನು ಮಾಡ್ತೇವೆ ಅಂದರೆ, ಏನಪ್ಪ ಇವತ್ತು ನಾವು ಚರ್ಚ್ಗೆ ಹೋಗಿಲ್ಲ ಅಂದ್ರೇನು, ಇವತ್ತು ಯೇಸುವನ್ನು ನಂಬಿಲ್ಲ ಅಂದ್ರೇನು, ಸ್ವಲ್ಪ ಇದೆಲ್ಲ ಮುಗಿಸ್ಕೊಂಡು ಬಿಡೋಣ, ಎಂಜಾಯ್ ಮಾಡೋದೆಲ್ಲ ಮಾಡೋಣ, ಕಾರ್ಯಕ್ರಮಗಳೆಲ್ಲ ಮುಗಿಸ್ಬಿಡೋಣ, ನಾವು ಮಾಡಬೇಕಾಗಿರೋದೆಲ್ಲ ಮಾಡಿಬಿಟ್ಟು ಆನಂತರ ನಾವು ಹೋಗ್ಬಿಟ್ಟು ಏನು ಮಾಡೋಣ, ನಾವು ದೇವರಲ್ಲಿ ಸೇರ್ಕೊಂಡ್ಬಿಡೋಣ. ಪ್ರಿಯರೇ, ನಾಳೆ ಎಂಬುದು ಹಾಳು. ನಂಬಿದರೆ ಆಶೀರ್ವಾದ, ಬಿಟ್ಟರೆ ನಷ್ಟ. ಇವತ್ತು ಸ್ವಾಮಿ ನಿಮಗೂ ನನಗೆ ಹೇಳ್ತಾ ಇರುವಂಥ ಮಾತು ಏನೆಂದರೆ, ನಾವು ಏನು ಮಾಡಬೇಕು? ಸರ್ವೈಶ್ವರ್ಯವನ್ನು, ಇಹಲೋಕದ ಆಡಂಬರವನ್ನು, ಶರೀರದ ಇಚ್ಛೆಗಳನ್ನು, ಎಲ್ಲದರ ವಿಷಯದಲ್ಲಿ ಜಾಗರೂಕರಾಗಿರಬೇಕು. ಅವುಗಳಿಗಿಂತ ಕ್ರಿಸ್ತನು ಮುಖ್ಯ, ರಕ್ಷಣೆ ಮುಖ್ಯ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳುವಂಥವರಾಗಿರಬೇಕು. ಅದರಿಂದ ನಾವು ಏಸಾವನು ತನ್ನ ಕಣ್ಣಿಂದ ಕಂಡ ಆ ಊಟ,
ತಾನು ಮಾತಾಡಿದ ಮಾತುಗಳು, ತಾನು ತೆಗೆದುಕೊಂಡ ತೀರ್ಮಾನಗಳು ತನ್ನ ಜೀವಿತವನ್ನೇ ಹಾಳು ಮಾಡಿಬಿಡ್ತು. ತಾನು ಮಾತ್ರವಲ್ಲ, ತನ್ನ ಜನಾಂಗವನ್ನೇ ಹಾಳು ಮಾಡಿಬಿಡ್ತು. ಪ್ರಿಯರೇ, ನೀವು ತೆಗೆದುಕೊಳ್ಳುವ ತೀರ್ಮಾನಗಳು, ಯಾಕೋಬನ ತೀರ್ಮಾನಗಳು, ಒಂದು ವೇಳೆ ಆ ನಂತರ ನೋಡುತ್ತೇವೆ ಅವನು ಬದಲಾದ, ಅವನು ಕರ್ತನಲ್ಲಿ ಬಲವಾಗಿ ಯಾಕೋಬನಾಗಿದ್ದವನು ಇಸ್ರಾಯೇಲ್ ಆಗಿ ಮಾರ್ಪಟ್ಟ. ಇವತ್ತಿಗೂ ಇಸ್ರಾಯೇಲ್ ಬಗ್ಗೆ ನಾವು ಕೇಳ್ತಾ ಇದ್ದೇವೆ, ಅವನಿಂದ ಬಂದದ್ದು. ಇವತ್ತು ಎದೋಮ್ ಅನ್ನೋದು ಇಲ್ಲ. ಯಾಕೆಂದರೆ ಏಸಾವನು ಹೋದ, ಅವನು ಆ್ಯಕ್ಚುಲಿ ಇರಬೇಕಾಗಿರೋದು ಆ ಪ್ಲೇಸಲ್ಲಿ, ಆದರೆ ಅವನು ಹೋಗ್ಬಿಟ್ಟ, ಅವನು ಕಳ್ಕೊಂಡ. ಇವತ್ತು ನೀವು ನಾನು ಎಲ್ಲೋ ಇದ್ದವರು ದೇವರು ನಮ್ಮನ್ನು ಕರೆದು ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ. ಆದರೆ ದೇವರು ಹೇಳ್ತಾರೆ, ಯಾವುದೇ ಒಂದು ಕಾರಣದ ನಿಮಿತ್ತವಾಗಿ ಶರೀರಾಶೆ ನೇತ್ರಾಶೆಯಿಂದ ಈ ಲೋಕ ಸರ್ವೈಶ್ವರ್ಯಗಳಿಂದ ನಾವು ನೋಡಿ ಪಾಪಕ್ಕೆ ಒಳಗಾಗಬಾರ್ದು ಎಂದು ದೇವರು ನಮ್ಮನ್ನು ಎಚ್ಚರಪಡಿಸ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಮ ತಂದೆಯಾದ ದೇವರೇ, ಹೌದು ದೇವ, ಅಪ ಇಹಲೋಕದ ಸರ್ವೈಶ್ವರ್ಯಕ್ಕಿಂತಲೂ, ಐಷಾರಾಮಿ ಜೀವಿತಕ್ಕಿಂತಲೂ, ಶರೀರದ ಇಚ್ಛೆಗಳಿಗಿಂತಲೂ, ಅಧಿಕಾರಗಳಿಗಿಂತಲೂ, ಹಣಕ್ಕಿಂತಲೂ, ಸರ್ವ ರೀತಿಯಾದಂಥ ಮೇಲುಗಳಿಗಿಂತಲೂ ದೇವರೇ, ನಿಮ್ಮಲ್ಲಿ ನಾವು ಕಂಡುಕೊಂಡ ರಕ್ಷಣೆಯು ಬಹಳ ಬಹಳ ಮುಖ್ಯವಯ್ಯ. ಅದರಿಂದ ನಮ್ಮ ಜೀವಿತವು ಕರ್ತನೆ ಪಾವನವಾಗುತ್ತದೆ. ಯಾಕೆಂದರೆ ನೀವು ನಮ್ಮನ್ನು ಪ್ರೀತಿಸುವ ಕರ್ತರು, ದಯ ತೋರಿಸುವ ದೇವರು, ಅನುಗ್ರಹಿಸುವ ಕರ್ತರು. ನಿನ್ನ ನಾಮಕ್ಕೆ ಕೋಟಿ ಕೋಟಿ ವಂದನೆಗಳಯ್ಯ. ಈ ದಿನ ನಾವು ಮಾಡುತ್ತಿರುವ ಈ ಪ್ರಾರ್ಥನೆಯ ಫಲಿತವಾಗಿ ನೀವು ನಮ್ಮನ್ನು ಆಶೀರ್ವದಿಸಿರಿ. ಯಾರು ಹೌದಪ್ಪ ಏಸಾವನಂತೆ ನಾನು ಇರಬಾರದು, ಮೋಶೆಯಂತೆ ನಾನು ಇರಬೇಕಪ್ಪ. ಕರ್ತನೆ, ಮೋಶೆ ಎಲ್ಲವನ್ನ ತ್ಯಾಗ ಮಾಡಿದನು, ಆದರೆ ಏಸಾವನಪ್ಪ ಅಜಾಗರೂಕತೆಯಿಂದ, ತನ್ನ ತಪ್ಪಿನಿಂದ, ತನ್ನ ತೀರ್ಮಾನದಿಂದ, ತನ್ನ ಗರ್ವಿಷ್ಠತನದಿಂದ, ತನ್ನ ಬೇಜವಾಬ್ದಾರಿತನದಿಂದ ತಾನು ಆಶೀರ್ವಾದಗಳನ್ನು ಕಳೆದುಕೊಂಡನು. ನಾವು ಯಾವುದೇ ವಿಷಯದಲ್ಲಿ ಈ ಒಂದು ಆತ್ಮೀಕ ವಿಷಯಗಳಲ್ಲಿ ಪ್ರತ್ಯೇಕವಾಗಿ ಬೇಜವಾಬ್ದಾರಿಯನ್ನು ತೋರಿಸದೆ ಸರಿಯಾದ ರೀತಿಯಲ್ಲಿ ತೀರ್ಮಾನಗಳನ್ನು ಕೈಗೊಳ್ಳುವುದಕ್ಕೆ ನಮಗೆ ಕೃಪೆಯನ್ನು ತೋರಿಸಿರಿ. ನೀವು ಕೊಡುವ ಜಾಗ್ರತೆಗಳನ್ನು ನಾವು ಕೇಳಿದವರಾಗಿ ಎಚ್ಚರಗೊಳ್ಳುವಂತೆ ನೀವು ನಮಗೆ ಕೃಪೆಯನ್ನು ತೋರಿಸುವಂತ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ನೀವು ಉನ್ನತರು, ಒಳ್ಳೆಯವರು, ಪರಿಶುದ್ಧರು, ನಮ್ಮ ಪ್ರಾರ್ಥನೆಗಳನ್ನು ಆಲಿಸುವವರು, ಸದುತ್ತರವನ್ನು ದಯಪಾಲಿಸಿ ಕೊಡುವಂಥವರು. ನಿಮಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಈ ದಿನ ಈ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ಕೊಟ್ಟು ಆಶೀರ್ವದಿಸಿ ನಿಮ್ಮ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಬೇಕೆಂಬುದಾಗಿ ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರು ದೇವರೇ, ಏಸಾವನಂತೆ ನಡೆದುಕೊಳ್ಳದೆ, ಪ್ರಾಪಂಚಿಕರಾಗಿ ನಡೆದುಕೊಳ್ಳದೆ, ಜಾಗರೂಕತೆಯಿಂದ ನಡ್ಕೊಳ್ಳುವಂತೆಯೂ ನೀನು ಕೊಡುವ ಸಕಲ ಐಶ್ವರ್ಯದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂತೆ ಸಿದ್ಧಪಡಿಸಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಪಾಪ ಭೋಗಗಳನ್ನಾಗಲಿ, ಇಹಲೋಕದ ಐಶ್ವರ್ಯಗಳನ್ನಾಗಲಿ, ವ್ಯಕ್ತಿಗಳನ್ನಾಗಲಿ ನಾವು ಪ್ರೀತಿಸದೆ ನಾವು ನಿಂದೆ ಆದರೂ ಪರವಾಗಿಲ್ಲ, ನೀವೇ ನಮಗೆ ಶ್ರೇಷ್ಠವೆಂದು ತೀರ್ಮಾನ ಮಾಡಲಿಕ್ಕೆ ಕೃಪೆಯನ್ನು ತೋರಿಸಬೇಕೆಂದು ಯೇಸು ಕ್ರಿಸ್ತರ ಅತಿ ಮಧುರವಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಧನ್ಯವಾದ. ಶಲೋಮ್. ಪ್ರೈಸ್ ದ ಲಾರ್ಡ್.